ಮನಸ್ಸಲ್ಲಿ ಕಲ್ಮಶ ತುಂಬಿ ನೂರೆಂಟು ನೋವಾಗಿದೆ. ಅರಿವಿನ ಈಟಿಯಲ್ಲಿ ಗಾಯದ ಗುರುತಾಗಿದೆ, ಎದುರಾಡದ ಮಾತಾಗಿದೆ. ಓ ಏನೋ ಆಸೆಗಳ ತಾಳದಲ್ಲಿ ಆತ್ಮಗಳು ಓಡಾಡಿದೆ. ಮನಸ್ಸಲ್ಲಿ ಕಲ್ಮಶ ತುಂಬಿ ನೂರೆಂಟು ನೋವಾಗಿದೆ. ಮುಗ್ಧ ಮನಸ್ಸಿನ ಇವನಲ್ಲಿ ನಂಬಿಕೆಯ ಚಿರಚಿತ್ರಣ ಸೂತ್ರವಾಗಿದೆ. ತಾಯಿ ಬಂಧುಗಳ ಮಾತಲ್ಲಿ ಮುತ್ತೈದೆತನವನ್ನು ಪಡೆದಾಯಿತು. ಎಲ್ಲ ಆಸೆಗಳ ಬದಿಗೊತ್ತಿ ತನ್ನನ್ನೇ ತಾನು ತೊರೆದಾಯಿತು. ಈ ಪಾಲು ನಿನಗೇತಕೋ ಪರಿವಿಧಿಯ ಪರಮಾವಧಿಯೋ. ಸ್ವಾರ್ಥದ ಸಾರ್ಥಕತೆಯ ಬಗೆಯಲ್ಲಿ ಎಂತೆಂಥ ಪಾತ್ರಗಳಿವೆಯೋ, ಅಲ್ಲೆಲ್ಲ ವಿಷ ತುಂಬಿದೆಯೋ. ಓ ಏನೋ ಆಸೆಗಳ ತಾಳದಲ್ಲಿ ಆತ್ಮಗಳು ಓಡಾಡಿದೆ. ಮನಸ್ಸಲ್ಲಿ ಕಲ್ಮಶ ತುಂಬಿ ನೂರೆಂಟು ನೋವಾಗಿದೆ. ಸುಜಯ್ ಒಬ್ಬ ಅತ್ಯಂತ ಸಂಯಮದ ವ್ಯಕ್ತಿ. ಆತನ ನಡೆ ನುಡಿಗಳಲ್ಲಿ ಬಹಳ ಗಂಭೀರ ಇರ್ತಾ ಇತ್ತು. ನನಗಂತೂ ಹುಚ್ಚೆ ಹಿಡ್ದಾಗ ಆಗ್ತಾ ಇದೆ. ಒಂದು ವರ್ಷದೊಳಗೆ ಏನೆಲ್ಲ ಆಗೋಯ್ತು. ಈಗ ಅಂಥ ಸಂತೋಷ ಎಲ್ಲಿ? ಬರೀ ನೆನಪು ವೈಭವ್. ಮನುಷ್ಯ ಬಗ್ಗೆ ಇಟ್ಸ್ ವೆರಿ ಡೆಲಿಕೇಟ್. ಶಿವಳು ನೋಡು, ಶಿವಳು ಪದ್ಮಜ, ಶಿವಳು ಹೇಮ, ಚಂದ್ರುಳಿ ಚೆಲುವರಿ, ಶಿವಳು ಆಶಾಲತಾ, ಇವನು ಸ್ವರಾಜ್, ಅಹಂಕಾರದ ಪ್ರತೀಕ. ಇವಳು ಸ್ವರ್ಣಲತಾ, ಆಶಾಲತಾಳ ತಂಗಿ. ಇನ್ನೊಂದು ನೀನು ನೋಡಲೇಬೇಕಾದ ಫೋಟೋ, ರವಿಶಂಕರ್, ಹೇಮಾಳ ತಂದೆ. ಈತ ಹೇಮಾಳಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡೋ ಸ್ವಾರ್ಥ. ಈ ನಮ್ಮ ಜಗತ್ತು ಸ್ವಾರ್ಥದ ಪ್ರತೀಕವಾಗಿ ಕಾಣ್ತಾ ಇದೆ. ಹಾ ವೈಭವ್, ನಾನು ನನ್ನ ಕಾದಂಬರಿಗೆ ಅಂಶಗಳ ಸಂಗ್ರಹ ಮಾಡ್ತಾ ಇಲ್ಲ. ನನ್ನ ಸ್ನೇಹಿತ ಸುಜಯ್ ಬಗ್ಗೆ ಕಾಳಜಿ ಅಷ್ಟೇ. ಅವನು ಯಾಕೆ ಹೀಗೆ ಮಾಡ್ದ? ಇದಕ್ಕೆಲ್ಲ ಕಾರಣ ಹೇಗೆ? ಏನು ವಾಟ್ ಹ್ಯಾಪನ್ಡ್? ಅದನ್ನ ನನ್ನ ಬಾಯಿಂದ ಕೇಳೋದಕ್ಕಿಂತ ನಾನು ಅವನ ಬಗ್ಗೆ ಬರೆದಿರೋ ಬಯೋಗ್ರಫಿ ನೀವು ಪೂರ್ತಿಯಾಗಿ ಓದಿ ನಂತರ ನಾನು ಓದ್ಬೇಡಣ. ಇದರಲ್ಲಿ ಬರೀ ನೋವು ಹತಾಶನೇ ತುಂಬಿಕೊಂಡಿದೆ. ಯಾಕೆ ಗೊತ್ತಾ, ಸುಜಯ್ ನಾನೊಂದು ಟೈಮ್ನಲ್ಲಿ ಹಿತೈಷಿಯಾಗಿದ್ದೆ. ಯಾಕಣ್ಣ ನನ್ನ ಹಾಗೆ ನೋಡ್ತಾ ಇದ್ದೀರಾ? ನಾನು ಹುಚ್ಚ ಅಲ್ಲ, ಹುಚ್ಚಿನ ಥರ ಇದೀನಷ್ಟೇ. ಮನಸ್ಸಿಗೆ ಬಹಳ ಬೇಸರ ಆಗುತ್ತಣ್ಣ.
ಈ ಸಮಾಜ, ಸಂಬಂಧಿಕರು, ಅವರು ಇವರು ಯಾರೂ ಸರಿಲ್ಲ. ಎಲ್ಲ ಸ್ವಾರ್ಥ 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 ಸ್ವಾರ್ಥ. ನಿನ್ನ ಜೊತೆಲಿ ಆ ಪೀಟರ್, ವಿನ್ಸೆಂಟ್ ಅವರೆಲ್ಲ ಕರ್ಕೊಂಡೋಗಿ ನಾನು ಹೇಳಿದ ಕೆಲಸ ಕಂಪ್ಲೀಟ್ ಮಾಡಬೇಕು. ಎಲ್ಲ ಮುಗಿದ ಮೇಲೆ ನನಗೆ ಫೋನ್ ಮಾಡು. ಓಕೆ? ಆಯ್ತಾಯ್ತು. ಏನಂಕಲ್, ಯಾವ್ದೋ ಟಾರ್ಗೆಟ್ ಫಿಕ್ಸ್ ಮಾಡೋಗಿದೆ? ಅದಕ್ಕೆ ನೀವಿಬ್ರು ಇಲ್ಲಿ ಕರೆಸಿರೋದು. ಏನಂಕಲ್, ನಾವೆಲ್ಲ ತ್ಯಾಗ ಮಾಡೋದು ರೆಡಿ ಆಗಿದ್ದೀರಿ, ಬೇಗ ವಿಷಯ ಓಪನ್ ಮಾಡಿ. ಯಾಕೆಪ್ಪ, ಆಶಾಲತಾ, ಸ್ವರ್ಣಲತಾ ಇವರಿಬ್ರು ವಿಧಿ ಆಗಕ್ಕೆ ಯಾರು ಕಾರಣ ಗೊತ್ತಾ ನಿನ್ಗೆ? ಯಾರಂಕಲ್, ಈಗಲೇ ಹೇಳಿ, ಅವ್ರನ್ನ ಅಡ್ಡ ಸೀಲ್ ಬಿಡ್ತೀನಿ. ಆಶಾ ಆಂಟಿ ಮದುವೆ ಆಗಿ ಅಂಕಲ್ ಪ್ರಭಾಕರ್ನ ಕೊಟ್ಟು ಹಾಸ್ಪಿಟಲ್ ತೀರ್ಕೊಂಡ್ರು. ನಮ್ಮ ಮಮ್ಮಿಗೆ ನನ್ನ ಡ್ಯಾಡಿ ನನ್ನ ಪದ್ಮಜಲನ ಕೊಟ್ಟು 3 ತಿಂಗಳಲ್ಲೇ ತೀರ್ಕೊಂಡ್ರು. ನಮಗಂತೂ ಡ್ಯಾಡಿ ಪ್ರೀತಿನೇ ಸಿಗಲಿಲ್ಲ. ಇಂಥ ಪ್ರಾಬ್ಲಮ್ ಆಗೋದಕ್ಕೆ ಕಾರಣ ಯಾರು ಅಲ್ಲ, ನಿನ್ನ ತಂಗಿ ಪದ್ಮಜ. ಅಂಕಲ್, ನನ್ನ ತಂಗಿ ಪದ್ಮಜ, ಐ ಕ್ಯಾನಾಟ್ ಬಿಲೀವ್ ಇಟ್. ಹೌದು, ಪದ್ಮಜನೇ ಇದಕ್ಕೆ ಮೂಲ ಕಾರಣ. ಅಂಕಲ್, ನಮ್ಮ ಪದ್ಮಜ ನಮ್ಮ ಡ್ಯಾಡಿ ಸಾಯೋದಕ್ಕೆ ಕಾರಣ. ಹೌ ಕ್ಯಾನ್ ಐ ಬಿಲೀವ್ ಇಟ್? ಅಕ್ಕ ಹೇಳಿದಾಳೆ, ಇನ್ಮೇಲೆ ನೀವಿಬ್ರು ಸುಜಯ್ ಹತ್ರ ಸ್ಮೂತ್ ಆಗಿ ಮೂವ್ ಮಾಡ್ಬೇಕು. ಗೊತ್ತಾಯ್ತಾ? ಓಕೆ ಅಂಕಲ್, ಸ್ಮೂತ್ ಆಗಿ ಡೀಲ್ ಮಾಡ್ತೀನಿ. ಆಯ್ತು. ಓಕೆ ಫ್ರೆಂಡ್ಸ್, ಲೈಫ್ನಲ್ಲಿ ಅಚೀವ್ಮೆಂಟ್ ನಮ್ಮ 4 ಜನರಲ್ಲಿ ಯಾರು ಮಾಡ್ಬೋದು ಹೇಳ್ರಿ ನೋಡೋಣ. ರಮೇಶ, ನಾನಂತೂ ಮಾಡೋಕ್ಕಾಗಲ್ಲ. ಬಾಲು, ನೀನು ಹೇಳಮ್ಮ. ರಾಜೇಶ್ ಮಾಡ್ಬೋದು. ರಾಜೇಶ್, ನಾನು ಅವ್ರ ಜೊತೆ ಇದ್ದು ಬರೀ ಅಡಬಿಟ್ಟು ವ್ಯವಹಾರ ಮಾಡ್ತಿದ್ದೀನಿ. ನಾನು ಅಚೀವ್ಮೆಂಟ್ ಸುಜಯದಂತ ಕ್ರಿಯಾಶೀಲ ವ್ಯಕ್ತಿಯಿಂದ ಮೋಸ್ಟ್ ಅಚೀವ್ಮೆಂಟ್ಸ್ ಆಗುತ್ತೆ. ಏನೇ ಹೇಳಮ್ಮ ರಾಜೇಶ್, ನೀನು ಹೇಳಿದ ಮಾತ್ರ 100% ನಿಜ. ಸುಜಯ್, ನೀನು ತುಂಬ ಕಷ್ಟಪಟ್ಟು ಓದಿ ಸೆಲ್ಫ್ ಕಾನ್ಫಿಡೆನ್ಸ್ನಲ್ಲಿ ಬಿಸ್ನೆಸ್ ಇಂಪ್ರೂವ್ ಮಾಡಿಕೊಂಡು ಒಳ್ಳೆ ಆಸ್ತಿ ಮಾಡಿದೆ. ತಾಯಿ ಮತ್ತು ಎದುರು ಪಡೋದ ಸಂಯಮತೆಯಾಗಿ ಮುಂದೆ ಬಂದೆ. ಎಲ್ಲ ಇರೋ ನೀನು ಮದುವೆ ಯೋಚನೆ ಮಾಡಿಲ್ಲ. ಮದುವೆಗೆ ಯೋಚನೆ ಮಾಡೋ ಅಗತ್ಯ ಸುಜಯ್ಗಿಲ್ಲಮ್ಮ. ನೆಕ್ಸ್ಟ್ ಲೈಫ್ ಮೀನಿಂಗ್ಫುಲ್ ನನಗೆ. ನನ್ನ ಹೆಂಡತಿ ಬರೋಳು ಚೆನ್ನಾಗಿದ್ದರೆ ಮನಸ್ಸಿಗೆ ಸ್ಫೂರ್ತಿ, ಒಳ್ಳೆ ಗುಣ ಇದ್ದರೆ ಮನಸ್ಸಿಗೆ ನೆಮ್ಮದಿ, ಚಿರಕಾಲ ಆರೋಗ್ಯ ಹೊಂದಿದೆ ಹೆಂಡತಿ ಆಗ್ಬೋದು ಅಂತ. ಅಬಾ ನಮ್ಮ ಸುಜಯ್ ಕನಸಿನ ಸೊಗಸು ನೆನಸಾಗ್ಲಿ ಅಂತ ಆ ತಿರುಪತಿ ತಿಮ್ಮಪ್ಪನ ಎಲ್ಲ ಪ್ರಾರ್ಥನೆ ಮಾಡೋಣ. ಏನಂತೀರಾ? ಎಸ್ ಸರ್. ಹಾಂ, ಇಲ್ಲ ಪರ್ಚೇಸ್ ಆರ್ಡರ್ ಕಳಿಸ್ಬಿಡಿ. ಪರ್ಚೇಸ್ ಆರ್ಡರ್ ಕಳಿಸ್ಬಿಟ್ಟು ನಾನು ಡಿಸ್ಪ್ಯಾಚ್ ಮಾಡ್ಬಿಡ್ತೀನಿ. ರೈಟ್, ಓಕೆ. ಇಲ್ಲ ಸರ್, ಜಸ್ಟ್ ಎಕ್ಸಿಕ್ಯೂಟಿವ್ ಬರ್ತಾ ಇದ್ದಾರೆ. 10 lakhs ಚೆಕ್ಕನ್ನು ಕಳಿಸಿದ್ದೀನಿ. ಅಟೆಂಡ್ ಮಾಡಿ ಬರ್ಬೋದು ಅವರು. ಎಸ್, ಓಕೆ ಸರ್. ಒಳ್ಳೆ ಸರ್ಪ್ರೈಸ್ ಅಂಕಲ್. ಪುಣ್ಯದೇವ ಬಂದ್ರಿ. ಚೆನ್ನಾಗಿ ಹೇಳ್ತಾರೆ. ಪುಣೆಯಿಂದ ಬಂದಿರೋದು ನಾನಲ್ಲ, ನನ್ನ ಮಗಳು ಪದ್ಮಜ. ಮತ್ತು ಅಮ್ಮನ ಕೇಳಿದಾಗ ಪುಣೆ ಹೋಗಿದಾರೆ ಅಂತ ಹೇಳಿದ್ರಲ್ಲ, ಸೊ ಆ ಥಾಟ್ ಲೈಕ್ ದಟ್. ಬೈ ದ ವೇ, ಪದ್ಮಜ ಅನ್ನೋ ಮಗಳು ನಿಮ್ಮ ಜೊತೆ ಅನ್ನೋದೇನು? ಪದ್ಮಜ ಅವ್ರ ಮಗಳೇ. ಈ ವಿಷಯ ನಿಂಗೆ ತಿಳಿಸಲಿರೋದಕ್ಕೆ ಬೇಕಾದಷ್ಟು ಕಾರಣ ಇದೆ. ನನ್ನ ರಿಲೇಟಿವ್ಗಳ ಬಗ್ಗೆನೇ ನೀವು ಸರಿಯಾಗಿ ತಿಳಿಸಿಲ್ಲ, ಅಂಥದ್ರಲ್ಲಿ ಪದ್ಮಜಳ ಬಗ್ಗೆ ಯಾಕೆ ಗೊತ್ತಾಗಬೇಕು? ನೋಡಪ್ಪ, ಈಗ ಈ ವಿಷಯ ಬೇಡ. ಪ್ರಭಾ, ದಯಾ, ಬನ್ನಿ ಇಲ್ಲಿ. ನೋಡಪ್ಪ, ಇವರಿಬ್ಬರಿಗೂ ನಿನ್ ಬಿಸ್ನೆಸ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೇಳು. ಅವ್ರು ಸ್ವಲ್ಪ ಕಲ್ತ್ಕೊಳ್ಳಿ. ಏನು ಸುಜಯ್, ನಮ್ಮಲ್ಲಿ ಕೋಪನ? ನಿನ್ನ ಬುದ್ಧಿ ಕ್ರಿಯೇಟಿವಿಟಿ ಮುಂದೆ ನಾವು ನಿಲ್ಲಮ್ಮ. ಅದಕ್ಕೆ ನಮಗೂ ಬಿಸ್ನೆಸ್ ಐಡಿಯಾ ಕೊಟ್ಟು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಫುಲ್ ಟ್ರೈನಿಂಗ್ ಕೊಟ್ಟರೆ ಖಂಡಿತ ಒಂದು ಒಳ್ಳೆ ಉಪಕಾರ ಮಾಡ್ದಂಗೆ ಆಗುತ್ತೆ ಅಲ್ವಾ ಅಂಕಲ್? ಎಸ್ ಸುಜಯ್, ನೀನು ನಿನ್ನ ತಾಯಿ ಹೇಳ್ದಂಗೆ ಕೇಳು. ಅದು ನೀನು ಕಲ್ತಿರೋದನ್ನೆಲ್ಲ ಇವ್ರಿಗೆ ಹೇಳ್ಕೊಡಮ್ಮ. ಇವರಿಬ್ಬರನ್ನ ಹೌದಪ್ಪ, ಖಂಡಿತವಾಗಿ ಹೇಳು. ನೀನ್ ವಯಸ್ಸಿನ ಚಿಕ್ಕವನಾದ್ರು ಎಷ್ಟು ಬುದ್ಧಿ ಇದಾವ ನೋಡು. 2 ನಮ್ಮ ಮನೇಲಿ ತಿನ್ಕೊಂಡು ಹೆಂಗ್ ಬೆಳೆದಿದ್ದಾವೆ. ಸ್ವಲ್ಪನೂ ಬುದ್ಧಿ ಇಲ್ಲ. ಅವರಿಬ್ಬರಿಗೆ ನಿನ್ ಬಿಸ್ನೆಸ್ ಬಗ್ಗೆ ಹೇಳ್ಕೊಡಪ್ಪ. ಏನ್ ಯೋಚನೆ ಮಾಡ್ತಾ ಇದೀಯಾ? ನಿನ್ನ ಇಚ್ಛೆ ಅಂತ ಆಗಲಿ.
ನನ್ನ ಇವರಿಬ್ಬರು ಮೀರಿಸಿ ಮುನ್ನಡೆದ್ರೂ ಪರವಾಗಿಲ್ಲ. ನನ್ನ ಪ್ರಾಜೆಕ್ಟ್ ನನ್ನ ಐಡಿಯಾಸ್ನೆಲ್ಲ ಕೊಟ್ಟು ಇವರಿಬ್ಬರಿಗೆ ತಯಾರಿ ಮಾಡ್ತೀನಿ. ಎಸ್ ಶೂರ್. ಬರ್ತೀನಿ, ಸ್ವಲ್ಪ ಕೆಲಸ ಇದೆ. ಬರ್ತೀನಿ. ಈಗ ಸಂತೋಷನಾ? ಹಾಂ ಆಯಿತು, ಓಕೆ ಹಾಗೆ ಮಾಡೋಣ. ಹಾಂ ಎಸ್ ಹಾಂ ಸರಿ, ಮೀಟ್ ಮಾಡೋಣ. ಓಕೆ, ಬನ್ನಿ ಆಯಿತು. ಹಾಂ ಏನಪ್ಪ ಬಾಯಿಲಿ ಪ್ರಭಾಕರ್ ದಯಾನಂದ್ ಅಂಕಲ್ ಸುಜಯ್ ಅಂಕಲ್ ಹತ್ರ ಏನೇನೋ ಮಾತಾಡ್ತಿದ್ರು. ಏನೇನು ಮಾತಾಡ್ತಿದ್ರಪ್ಪ? ಸುಜಯ್ ಅಂಕಲ್ ಎಲ್ಲ ಪೇಪರ್ಸ್ಗೂ ಸೈನ್ ಮಾಡ್ತಾ ಇದ್ರು. ನಾನು ನೋಡ್ದೆ ಡಿಡಿ. ವೆರಿ ಗುಡ್. ಈ ಮದುವೆ ನಡೀಲೇಬೇಕು. ನಡೆಯುತ್ತೆ ಕೊಡೋ. ಯಾಕೆ ಇಷ್ಟಲ್ಲ? ಏನೋ ಕೆಲಸ ಇತ್ತು ಕಣೋ. ನೋಡ್ಸೋಣ, ನಾನು ಅಕ್ಷರತ ನಿನ್ನ ಆಸೆ, ನಿನ್ನ ಮಗಳ ಭವಿಷ್ಯದ ಬುನಾದಿಗೆ ಸಮ್ಮತಿ ಕೊಡ್ತಾ ಇದ್ದೀನಿ. ಈ ಒಂದು ಕವಿದಾದ್ರು ನನ್ನ ಜೀವನ ಸಾರ್ಥಕ ಆಯಿತು. ನನ್ನ ಮಗಳ ಪದ್ಮಜ, ಅವಳ ಆಸೆ ಆಕಾಂಕ್ಷೆಗಳು ತುಂಬ ಇದೆ. ಅವಳ ಭವಿಷ್ಯದಲ್ಲಿ, ಅವಳ ಜಾತಕದಲ್ಲಿ ಮದುವೆ ಅನ್ನೋ ಮಾಂಗಲ್ಯ ಭಾಗ್ಯ ಇಲ್ಲದೆ ಇರೋದು. ಅಕ್ಕ, ಇಂಥ ವಿಲಕ್ಷಣಗಳು ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಬರಬಾರ್ದು ಕಣೆ. ಅದಕ್ಕಾಗಿ ನಿನ್ನ ಸುಜಯನ್ನ ನನ್ನ ಮಗಳಿಗೋಸ್ಕರ ಬಲಿ ಕೊಡಲೇಬೇಕು. ಸ್ವರಾಜ್ ಹೇಳಿದ ಹಾಗೆ ನೀನು ನಿನ್ನ ಬಾಯಿ ತುಂಬ ಹೇಳಿ ನನ್ನ ಮಗಳ ಮದುವೆ ಸಂತೋಷ ಆಗುತ್ತೆ. ಪ್ಲೀಸ್ ನೋಡಿಸ್ಬೇಡ. ನಾನು ನನ್ನ ಗಂಡನ ಆಕ್ಸಿಡೆಂಟಲ್ಲಿ ಕಳ್ಕೊಂಡಾಗ ಪ್ರಭಾಕರ್ ನನ್ನ ಹೊಟ್ಟೆ ಬೆಳೀತಾ ಇದ್ದ. ಪದ್ಮಜ ನೀನು ನಿನ್ನ ಗಂಡನ ಕಳ್ಕೊಂಡೆ. ನಾವಿಬ್ರು ಒಂದೇ ತಾಯಿ ಮಕ್ಕಳು, ಇಬ್ರು ವಿದ್ಯೆಯಾಗಿದ್ವಿ. ನಮ್ಮ ಕಷ್ಟಕ್ಕೆ ಯಾವ ಒಂದೊಂದು ಬಂದಿಲ್ಲ, ಎಲ್ಲ ದೂರ ಹೊರಟರು. ಆಮೇಲೆ ನಾನು ಯಾರೇ ನನ್ನ ತಮ್ಮ. ಅದಕ್ಕೆ ಕಡೆ ಇವ್ನ ನನ್ನ ಜೊತೆಲಿ ಇಟ್ಕೊಂಡಿರೋದು. ಯಾವತ್ತು ಇವ್ ನನ್ನ ಜೊತೆಲೇ ಇರ್ಬೇಕು. ಅಲ್ಲ ಕಣೆ ಅಕ್ಕ, ಇದೆಲ್ಲ ನಂಗೆ ಗೊತ್ತಿರೋ ವಿಷಯ. ನೀನ್ ಯಾಕೆ ಇದನ್ನ ಹೇಳ್ತಾ ಇದೀಯಾ? ಸ್ವರ್ಣ, ಅಕ್ಕನ ಮಾತು ಕೇಳ ಸುಮ್ಮನೆ ನೀನು. ಹೌದು ಕಣೆ, ನನ್ನ ಮಗ ನಿನ್ ಮಗ ಸುಮ್ಮನೆ ಉದ್ದಕ್ಕೆ ಬೆಳೆದಿದ್ದಾರೆ ಅಷ್ಟೇ. ಅವ್ರಿಗೇನಾದ್ರು ಸ್ವಲ್ಪ ತಿಳುವಳಿಕೆ ಇದೆಯಾ, ಬುದ್ಧಿ ಇದೆಯಾ? ಏನೂ ಇಲ್ಲ. ಪದ್ಮಜ ನಿಮ್ಮ ಒಬ್ಬರಿಗೆ ಮಗಳಲ್ಲ ಕಣೆ, ಅವಳು ನನಗೂ ಮಗಳೇ. ಅವಳ ಜಾತಕದಲ್ಲಿ ಅವಳಿಗೆ ಮಾಂಗಲ್ಯ ಭಾಗ್ಯ ಇಲ್ಲ ಅಂತ ಬಂದಿದೆ ಅಲ್ಲ. ನೀನು ಯೋಚನೆ ಮಾಡಬೇಡ. ನೋಡು, ನೀನು ತಿಳ್ಕೊಂಡಿರೋ ಹಾಗೆ ಸುಜೀವನಿಗೆ ನನಗೆ ಪ್ರೀತಿ ಇಲ್ಲ. ಅವನು ಹೇಗೆ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಒಂದೇ ಒಂದು ಉದ್ದೇಶ, ಪದ್ಮಜನ ಸುಜಿಯ ಮದುವೆ ಆಗಲೇಬೇಕು. ಹಾಗೆ ಆಗ್ತಾನೆ. ಆದ್ರೆ ಒಂದು ವಿಚಾರ, ಪದ್ಮಜ ನಿನ್ನ ಮಗಳು ಅಂತ ಯಾವುದೇ ಕಾರಣಕ್ಕೂ ಅವನು ಗೊತ್ತಾಗಬಾರ್ದು. ಅವನಿಗೇನೋಣ, ಅವಳು ಇವನ ಮಗಳು ಅಂತ, ನಿಮ್ಮ ಮಾವ ಮಗಳು ಅಂತ. ಆಮೇಲೆ ಅವಳು ಕ್ಯಾನ್ಸರ್ ಇರೋ ವಿಚಾರ ಅವನಿಗೆ ಗೊತ್ತಾಗಬಾರ್ದು. ಅವನು ಗೊತ್ತಾಗಲೇಬಾರ್ದು. ಅದ್ರ ಮೇಲೆ ಅವಳು ಕ್ಯಾನ್ಸರ್ ಇರೋ ವಿಚಾರ 3 ಜನಕ್ಕೆ ಮಾತ್ರ ಗೊತ್ತು. ಪ್ರಭಾಕರ್ಗೆ, ದಯಾಗೆ ಗೊತ್ತಿಲ್ಲ. ಇದನ್ನ ಮೇಂಟೈನ್ ಮಾಡಬೇಕಾಗಿರೋದು ನೀವಿಬ್ರು ಕರ್ತವ್ಯ. ಅಂದ್ರೆ ಈಗ ಪದ್ಮಜಳನ್ನ ಸುಜಯ್ ಆಕರ್ಷಣೆಗೆ ಒಳಪಡಿಸ್ಬೇಕಲ್ಲ? ಹೌದು ಕೊಡು, ಹಾಗೆ ಮಾಡಲೇಬೇಕು. ಪದ್ಮಜ ಇನ್ನು ಎಷ್ಟು ದಿವಸ ಇರ್ತಾರೆ? ಹಬ್ಬ ಅಂದ್ರೆ ಇನ್ನು ಒಂದು ತಿಂಗಳು ಆಮೇಲೆ ಅವಳು ನನ್ನ ಹಾಸಿಗೆ ಮೇಲೆ ನೋಡ್ಬೇಕು ಕೊಡು. ಸಮಾಧಾನವಾಗಿ ನಿನ್ನ ಮಗಳು ಮುಟ್ಟಿದೆ ಸಾಗಬೇಕಲ್ಲ.
ಮಮ್ಮಿ, ಸುಜಯ್ ವಿಷಯದಲ್ಲಿ ಸಕ್ಸಸ್. ಎಲ್ಲ ಪ್ಲಾನ್ಸ್ ಐಡಿಯಾ ಗೊತ್ತಾಯ್ತು. ಹೌದು ರವಿ, ನಮಗೂ ಎಲ್ಲ ನಾಲೆಜ್ ಸಿಕ್ಕಿದೆ. ಅವ್ರು ಮಾಡೋ ಬಿಸ್ನೆಸ್ ನಾವು ಸ್ಟಾರ್ಟ್ ಮಾಡ್ಬೋದು. ನೀವಿಬ್ರು ಆಟ ಪಡಬೇಡಿ. ನಾನು ಹೇಳೋವರೆಗೂ ನೀವಿಬ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ, ಗೊತ್ತಾಯ್ತಾ? ನಡೀರಿ. Anything wrong with you? ಗೊತ್ತಿಲ್ಲ ಅಣ್ಣ, ಆವಾಗ ಹೀಗಾಗುತ್ತೆ. ನನ್ನ ಬಾಡಿಲಿ ವಿಟಮಿನು ಕ್ಯಾಲ್ಸಿಯಮ್ಮು ಕಡಿಮೆ ಇರಬೇಕು. ಅದಕ್ಕೆ ಅದಿರಲಿ. ಏನ್ ನೀವಿಬ್ರು ತಂಗಿನ ಈಗ ಅಟ್ಟಿಸ್ಕೊಂಡು ಬರೋದು? ನನ್ಗಂತೂ ಸುತ್ತಾ ಹೋಯ್ತು. 5 ನಿಮಿಷ ರೆಸ್ಟ್ ತಗೋತೀನಿ. ಅವಕಾಶ ಕೊಡ್ತೀರಾ? ಹಲೋ ಲಿಲಿ, ನಾನ್ ಕಣೆ ಪದ್ಮಜ. ಇವತ್ತೇ ಪುಣೆಯಿಂದ ಬಂದಿದ್ದೀನಿ. ಹೌದು. ಹೌದಪ್ಪ. ಏನೇ ಎಲ್ಲ ಫೋನಲ್ಲೇ ಹೇಳ್ಬೇಕಾ ನಿಂಗೆ? ನೋಡು, 10 ನಿಮಿಷ ಕೊಡ್ತೀನಿ. ನೀನು, ರಜನಿ, ವಿನೀತಾ 3 ಜನನೂ ಇಲ್ಲಿರ್ಬೇಕು. ಓಕೆ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ಇಲ್ಲಿರ್ಬೇಕು ಅಂದ್ರೆ ಇಲ್ಲಿರ್ಬೇಕು ಅಷ್ಟೇ. See you. Bye. ಕನಸಿನಲ್ಲೇ ಲಲ್ಲೆ ಕೊಡ್ತಿದ್ದೆಲ್ಲ ಆವಾಗಲೇ ಬಂದ್ಬಿಟ್ಟಿದ್ರು. ಅದೇ ನೀವು ಯಾರು ನೆನ್ಸ್ಕೊಳ್ತಾ ಇದೆಯಲ್ಲ ಅದೇ ಸಮಯಕ್ಕೆ ನಾವೆಲ್ಲ ಬಂದಿದ್ವಿ. ಅದೆಲ್ಲ ಇರಲಿ, ಯಾಕೆ ಮಲ್ಕಾಗಿದ್ಯಾ? ಮೂಲೆ ಲೈಫು ಚೆನ್ನಾಗಿತ್ತ ಹೇಗೆ? ಮಮ್ಮಿ ಫೋರ್ಸ್ ಮಾಡಿದ್ದಕ್ಕೆ, ನಮ್ಮ ಆಂಟಿ ಆಶಾಲಕ್ಕ ಫೋರ್ಸ್ ಮಾಡಿದ್ದಕ್ಕೆ ಅಲ್ಲಿ ಹೋಗಿದ್ದು. ಕೊನೆಗೂ ಆ ಸ್ಟಡೀಸ್ ಮುಗಿಸಿ ಫರ್ದರ್ ಸ್ಟಡೀಸ್ ಏನಾದರೂ ಬೇಕಂದ್ರೆ ಇಲ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿ ವಾಪಸ್ ಬಂದ್ಬಿಟ್ಟಿದ್ದೀನಿ. ಬ್ಯಾಂಗ್ಳೂರ್ ಬಿಟ್ಟು ಇಲ್ಲಿ ಹೋಗಲ್ಲಪ್ಪ. ನಿಮಗೆ ಬ್ಯಾಂಗ್ಳೂರ್ ತುಂಬ ಇಳಿಸಿಬೇಕಲ್ವಾ? ಯಾಕೆ ಅಂತ ನಿರ್ಧಾರ ತಗೊಂಡೆ? ಇನ್ನೇನೇನಾದ್ರು ನಡೀತಾ ಅಥವಾ ಇನ್ನೇನಾದ್ರು ಎಫೆಕ್ಟ್ ನಡೀತಾ? ಯಾಕೋ
ಸ್ವಲ್ಪ ಶಾಪಿಂಗ್ ಹೋಗ್ಬಿಟ್ಟು ಬರೋಣ. ಸ್ವಲ್ಪ ಏನು ಪೂರ್ತಿನೇ ಬರ್ತಾಳೆ. ಬಿಟ್ಬರಕ್ಕೆ ಹೋಗಿದ್ದಾನೆ. ಸುಜಯನವ್ರು ಯಾರಾದರೂ ಬಂದರೆ ಕೂಸಿರು ಅಂತ ಹೇಳೋಗಿದ್ದ. ಸುಜಯ್ ನಾನೇ ಅಂತ ಗೊತ್ತಿತ್ತಾ? ಇಲ್ಲ, ಯಾರೋ ಬೇರೆ ವ್ಯಕ್ತಿ ಅಂದ್ಕೊಂಡಿದ್ದೆ. ಬಟ್ ನಿನ್ನ ನೋಡಿದಾಗ ನೀವೇ ಅಂತ ಕನ್ಫರ್ಮ್ ಆಯಿತು. ಕಾಲೇಜ್ ದಿನಗಳಲ್ಲಿ ನನ್ನ ಫ್ರೆಂಡ್ಸ್ ಮಾಡ್ತೀವಿ ತಪ್ಪು ಗೊತ್ತಾಗಿ ಎಕ್ಸ್ಕ್ಯೂಸ್ ಕೇಳೋ ಹೊತ್ತಿಗೆ ಕಾಲಿಲ್ಲ ಬಿಟ್ಬಿಟ್ಟಿದ್ದೆ. ಪರವಾಗಿಲ್ಲ ಬಿಡಿ, ನೀವೇನಷ್ಟು ಸಣ್ಣ ತಪ್ಪನೆ ಮುಗಿತು. ಹೇಳಬೇಕು ಅಂದರೆ ನಾನೇ ನನ್ನ ಟ್ಯಾಲೆಂಟ್ನ ಸೇರಿಬಿಟ್ಟು ಕೆಲವೊಂದು ನನ್ನ ಇನ್ಸಲ್ಟು ಮಾಡಿದ್ದೀನಿ. ಇದನ್ನೆಲ್ಲ ನನ್ನ ಫ್ರೆಂಡ್ಸ್ ಮಾಡಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ? ನಿಜ ಹೇಳಬೇಕಂದ್ರೆ ಅದಕ್ಕೆಲ್ಲ ನಾನು ಭೇಟಿ ಮಾಡ್ತೀರಾ? ಓಕೆ, I'll be there by 10:30. ವೆರಿ ವೆರಿ ಸಾರಿ ಮಿಸ್ಟರ್, ಪ್ಲೀಸ್ ಇರೋ. ನಿಮ್ಮ ತುಂಬ ಕಾಯಿಸ್ಬಿಟ್ಟೆ ಅನಿಸುತ್ತೆ ನಾನು. ಬೈದ್ವೆ ಇವಳು ನನ್ನ ತಂಗಿ ಮೋನಿಕಾ. ನೀವು ಬರೋಕ್ಕೆ ಮುಂಚೆನೇ ನಮ್ಮ ಪರಿಚಯ ಆಗಿದೆ. ರೈಟ್ ತಮ್ಮ, ನಾನೊಂದು ಪ್ರಾಜೆಕ್ಟ್ನ ನಾನು ಬ್ರದರ್ಸು ಪ್ರಭಾಕರ್ ತಯಾರಿಗೆ ವಹಿಸ್ತಾ ಇದ್ದೀನಿ. ನೀವು ಅವ್ರ ಜೊತೆ ನೆಕ್ಸ್ಟ್ ವೀಕು ಡಿಸ್ಕಸ್ ಮಾಡಬೇಕಾಗತ್ತೆ. ಸೊ ವಾಟ್ ಎವರ್ ಫೈನಾನ್ಸ್ ಇರುತ್ತೆ, ಸೊ ನಾನು ಅದನ್ನು ರಿಲೀಸ್ ಮಾಡ್ತೀನಿ. ಸೊ ಆದಷ್ಟು ಬೇಗ ನೀವು ಅವ್ರ ಜೊತೆ ಡಿಸ್ಕಸ್ ಮಾಡಬೇಕಾಗುತ್ತೆ. ಓಕೆ ಮಿಸ್ಟರ್ ಸುಜಯ್, ನಾನು ಪ್ರಾಜೆಕ್ಟ್ ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡಿ ಫೈನಲೈಸ್ ಮಾಡಿದ ನಂತರ ನಾನು ಅದ್ರ ಬಗ್ಗೆ ಮೂವ್ ಮಾಡ್ತೀನಿ. ಓಕೆ, ನಾನು ನೆಕ್ಸ್ಟ್ ವೀಕ್ ನಿಮ್ಮನ್ನು ಭೇಟಿ ಆಗ್ತೀನಿ. ಓಕೆ, ಥ್ಯಾಂಕ್ ಯು. ರಾಜೇಶ್, ಆ ಸುಜಯ್ ಅದು ಎಂತ ದಡ್ಡ ಹಾಕ್ತಿದ್ದಾನ? ಅವ್ರ ಅಣ್ಣನಿಗೆ ಮತ್ತು ಅವ್ರ ಚಿಕ್ಕಮ್ಮನ ಮಗನಿಗೆ ಒಂದು ಬಿಸ್ನೆಸ್ ಹಾಕೊಡ್ತಿದ್ದಾನಂತೆ. ಆ ದಡ್ಡ ಚಿಕ್ಕಮ್ಮಣಿಗಳಿಗೆ ಅವ್ರಿಗೆ ನಿಂತ್ಕೊಂಡು ತಾಕತ್ತಿಲ್ಲಮ್ಮ. ಏನೋ ನಮಗೂ ಒಂದು ದಾರಿ ಮಾಡ್ಕೋಬೇಕು, ಇದು ರೈಟ್ ಟೈಮ್. ಹೇಯ್, ನಿಂಗೆ ಯಾಕೋ ದಾರಿ? ಸುಜಯ್ ನಮ್ಮನ್ನೆಲ್ಲ ದಿನ ಗಮನಿಸ್ತಾ ಇಲ್ವಾ? ಅವನಿಂದ ನಾವೆಲ್ಲ ಪಡಿತಾ ಇದ್ದೀವಿ. ನಮ್ಗಾಗಿ ಹಣ ಖರ್ಚು ಮಾಡ್ತಾನೆ, ಎಲ್ಲ ಮಾಡ್ತಿದ್ದಾನೆ. ಆದರೂ ಒಂದು ದಾರಿ, ಅದು ಪರ್ಮನೆಂಟ್ ದಾರಿ ಆಗ್ಬಿಡ್ಬೇಕು ಅಂತ ನಂಗೆ ಯಾಕೋ ಈಗ ಅನಿಸ್ತಿದೆ ಕಣೋ. ಹೇ ರಾಜು, ಐ ಥಿಂಕ್ ಯು ಆರ್ ರೈಟ್. ಬಾ ರಮಿ, ಚಂಚಲು ಗೊಂಚಲು ನನ್ನ ಮಗನಿಗೆ ಬೇಕು ಬೇಡ ಎಲ್ಲ ಗೊತ್ತಾಗೋಗ್ಬಿಟ್ಟಿದೆ. ಸುಜಯ್ ಬರಲಿ, ನಮಗೂ ಒಂದೊಂದು ದಾರಿ ಮಾಡಿಕೊಡು ಅಂತ ಕೇಳೋಣ. ಈಗಾಗಲೇ ನಾನು ಎಲ್ಲ ರೆಡಿ ಮಾಡಿದ್ದೀನಿ. ಒಳ್ಳೆ ಒಳ್ಳೆ ಕೆಲಸ ನಿಮಗೆ ಸಿಗ್ತಾ ಇದೆ. ಸಂಬಳ 5ರಿಂದ 6 ಇರುತ್ತೆ. ಆದಷ್ಟು ಕೆಲಸ ಅಷ್ಟೇ. ಓಕೆ ಸುಜಯ್, ನಮ್ಮ ಜೀವನದಲ್ಲಿ ನಮ್ಮ ತಂದೆ ತಾಯಿಗಳೇ ನಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ. ದಂಡ ಪಿಂಡಗಳ ತರ ಬೀದಿಗೆ ಬಿಟ್ಬಿಟ್ಟಿದ್ದಾರೆ. ನೀನು ಒಬ್ಬನೇ ಮನೆ ನಿಲ್ಲಿಸೋ ಪ್ರಯತ್ನ ಮಾಡ್ತಿದ್ಯಮ್ಮ. ಥ್ಯಾಂಕ್ ಯು ಮೈ ಫ್ರೆಂಡ್. ಆರ್ಡರ್ ಯಾವಾಗ ಕೊಡ್ತಾ ಇದ್ದೀರಾ ಸುಜಯ್? ಸುಜಯ್, ಎಲ್ರಿಗೂ ಕೆಲಸ ಬೆಂಗಳೂರಲ್ಲಿ ತಾನೆ? ಸುಜಯ್, ಇದು ನಮ್ಮ ಪರ್ಮನೆಂಟ್ ಜಾಬ್ ತಾನೆ? ಮೈ ಡಿಯರ್ ಫ್ರೆಂಡ್ಸ್ಗೋಸ್ಕರ ಐ ಮೀನ್ ನಿಮಗೋಸ್ಕರ ಏನು ತೆಗೆ ಮಾಡೋಕ್ಕೂ ರೆಡಿ ಇದ್ದೀನಿ. ನಿಮ್ಮ ಲೈಫ್ ಸೆಟ್ಲ್ಮೆಂಟ್ನ ಮಾಡೋಕ್ಕೆ ಹೊರಟಿದ್ದೀನಿ. ಓಕೆ, ಯಾಕೆ ಸರ್ ಇವತ್ತು ಫ್ರೆಂಡ್ಸ್ ಯಾರು ಬಂದಿಲ್ಲ? ಗೊತ್ತಿದೆ
ಇದಕ್ಕೂ ಮೌನನ? ಸುಜಿ ಸರ್, ನಾನು ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರಾಗಬೇಡಿ. ವಯಸ್ಸಿನಲ್ಲಿ ನಿಮಗಿಂತ ಚಿಕ್ಕವನಾದ್ರು ನನ್ನಲ್ಲೂ ಲೈಟಾಗಿ ಸೈಕಾಲಜಿ ಪವರ್ ಇದೆ. ನೀವು ಯಾರನ್ನೂ ಡೀಪಾಗಿ ಲವ್ ಮಾಡ್ತಾಯಿದ್ರೆ ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತೀನಿ. ಐ ಆಮ್ ರೈಟ್? ಒಂದು ನಿಮಿಷ ಬನ್ನಿ. ಒಂದು 10 minutes ವೇಟ್ ಮಾಡ್ತೀಯಾ? ಹೋಗೆ, ನನಗೆಲ್ಲ ಅರ್ಥ ಆಗುತ್ತೆ. ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ. ಅದೇ ತುಂಬ ಹೊತ್ತು ಕಾಯಿಸ್ಬೇಡ, ಓಕೆ? ಮೋನಿಕಾ, ನಾನು ನೀವು ಹಿಂದೆ ಬರ್ತೀನಿ ಅಂತ ಇದೆಯಿಂದ ನಾನು ಅಷ್ಟೇ ವೇಟ್ ಮಾಡೇ ಮಾಡ್ತೀನಿ. ನೀವು ಭಾಳ ಸೂಕ್ಷ್ಮ ಅಲ್ಲ? ನೀವು ಸೂಕ್ಷ್ಮದಲ್ಲೇ ಸೂಕ್ಷ್ಮ. ಏನು ಮಾತಾಡ್ಬೋದು ಅಂತ ಗೆಸ್ ಮಾಡೋಕ್ಕಾಗುತ್ತೆ? ಹಾಂ, 200% ಗೆಸ್ ಮಾಡಿ ಆಗಿದೆ. ಅಂದರೆ ನನಗೆ ದಾರಿ ಈಸಿ ಆಯಿತು. ಇನ್ನೂ ಸ್ವಲ್ಪ ಕಷ್ಟ ಆಗ್ತಿದೆ. ಐ ಮೀನ್ ನನಗೆ ಸ್ವಲ್ಪ ಹೇಳೋಕ್ಕೆ ಕಾಲೇಜ್ ಡೇಸ್ನಲ್ಲೇ ಹೇಳೋ ಆ ಥರ ಇತ್ತು. ಆದರೆ ಅದು ಅಲ್ಲೇ ಬ್ರೇಕ್ ಆಗಿ ಈಗ ಇಲ್ಲೇ ಅನಿಸುತ್ತೆ ಅನಿಸಿರಕ್ಕಂತ ಆ ಮನಸ್ಸು ಕಲಿತು ಕಲ್ಮಶವಾಗ್ತಿದ್ರೆ ಇದು ನಮ್ಮ ಭಾಗ್ಯ. ನಾಳೆ ಬಂದು ಮೀಟ್ ಮಾಡ್ತೀನಿ ಅಂತ. ಬಾಯ್. ನೋಡು, ಯಾವತ್ತೂ ನನ್ನ ಮಾತಿನಂತೆ ನಡೀಲೇಬೇಕು. ನೋಡು, ಹಾಗಾದ್ರೆ ನೀನೇ ಡೈರೆಕ್ಟ್ ಆಗಿ ಸುಜಯ್ಗೆ ಹೇಳು. ನಾನು ಇವಾಗ ಹೋಗಿ ಬಂದರೆ ಕರ್ಕೊಂಡ್ಬರ್ತೀನಿ. ಅವ್ರಿಗೂ ನೀನೇ ಹೇಳು. ತುಂಬಾ ಕಷ್ಟ ಆಗುತ್ತೆ. ಸುಜಯ್ನ ಆತ್ಮೀಯ ಫ್ರೆಂಡ್ ಒಬ್ಬ ನಾನು ಬರ್ತಾ ಇದ್ದಾನೆ. ಅವನ ಹೆಸರು ವಿಕಾಸ್. ಅದಕ್ಕೆ ನಾವು ಒಂದು ಪ್ಲಾನ್ ಮಾಡಿದ್ವಿ. ಈ ವಿಷಯನ ಅವನಿಗೆ ಡೈರೆಕ್ಟ್ ಆಗಿ ಹೇಳ್ಬಾರ್ದು. ಅವನ ಬ್ರೈನ್ ವಾಶ್ ಮಾಡಬೇಕು. ಬಾಯ್. ಓಕೆ ಮಮ್ಮಿ, ಈಗಲೇ ಹೋಗಿ ಎಲ್ಲ ಸರಿ ಮಾಡಿಬೇಕು. ಲವ್ ಮಾಡ್ತೀನಿ.
ಆರೋಗ್ಯನ ನೀನು ಚೆನ್ನಾಗಿ ನೋಡ್ಕೋಬೇಕಮ್ಮ. ನನಗೇನೂ ಆಗಿಲ್ಲ ಆಂಟಿ, ನಾನು ಚೆನ್ನಾಗೇ ಇದ್ದೀನಿ. ಆವಾಗ ಈ ರೀತಿ ಆಗುತ್ತೆ, ಸುಸ್ತು ಅಷ್ಟೇ, ಇನ್ನೇನಿಲ್ಲ. ಯಾಕಂಟಿ ಯಾವಾಗ ನನ್ನ ನೋಡಿದ್ರು ಆರೋಗ್ಯ ಚೆನ್ನಾಗಿ ನೋಡ್ಕೋ ಅಂತ ಇರ್ತೀರಾ? ನೋಡು, ಇರ್ಲಿ ಬಿಡು. ಈಗ ಅಕ್ಕ ಒಂದು ಇಂಪಾರ್ಟೆಂಟ್ ವಿಷಯ ನಿಂಗೆ ಹೇಳ್ತಾಳೆ, ಅದನ್ನ ಗಮನ ಕೊಟ್ಟು ಕೇಳು ಮತ್ತು ಒಪ್ಕೋ. ಇದು ನಿನ್ನ ಆಸೆ ಆಕಾಂಕ್ಷೆಗಳ ಪ್ರೇರಣೆ. ಈ ನಮ್ಮ ಪುಟ್ಟಿಗೆ ನಾವೆಲ್ಲ ಸೇರಿ ಮದುವೆ ಮಾಡ್ಬೇಕು ಅಂತಿದ್ದೀವಿ. ಬೇರೆ ಯಾರು ಅಲ್ಲ, ಅಕ್ಕನ ರಿಲೇಟಿವ್ ಸುಜಯ್ ಅಂತ ನಮ್ಮನೇಲಿ ಇದ್ದಾನೆ. ಆಮೇಲೆ ಅವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ದೀವಿ. ತುಂಬಾ ಒಳ್ಳೆಯವಳ, ತುಂಬಾ ಇನ್ನೋಸೆಂಟ್. ಆಕರ್ಷಣೆ ಇರಬೇಕು. ಅವನ್ ಬೇಡ ಅಂದ್ರೆ ಬಿಡ್ಬೇಡ. ಅವ್ನ್ ಪಿಕ್ಚರ್ ಕರ್ಕೊಂಡು ಹೋಗು, ವಾಕಿಂಗ್ ಕರ್ಕೊಂಡು ಹೋಗು, ಪಾರ್ಕ್ ಕರ್ಕೊಂಡು ಹೋಗು. ಹೇಗಾದ್ರೂ ಮಾಡಿ ಅವನನ್ನ ಕೈಗೊಂಡೆ ಮಾಡ್ಕೋ. ಏನು ಆಂಟಿ, ನನ್ಗೆ ಇಷ್ಟ ಆಗಿರೋ ಹುಡುಗನ್ನೇ ನೀವು ಆರಿಸಿದ್ದೀರಾ. ತುಂಬಾ ಸಂತೋಷ ಆಗ್ತಾ ಇದೆ. ಆಯ್ತು ಆಂಟಿ, ನೀವು ಹೇಳ್ದ ಹಾಗೆ ಮಾಡ್ತೀನಿ. ಸುಜಯನ ನಾನು ನನ್ನನ್ನಾಗಿ ಮಾಡ್ಕೊತೀನಿ. ಎಲ್ಲಿ ಇನ್ನೊಂದ್ಸಲ ಹೇಳು. ಆಂಟಿ ನಾನು ಬರ್ತೀನಿ, ಫ್ರೆಂಡ್ಸ್ ಕಾಯ್ತಾ ಇದ್ದಾರೆ. ಮಮ್ಮಿ ಸರಿ. ಈಗ ನಿಮಗೆ ಸಂತೋಷ ಆಯ್ತಾ? ಅಮೆರಿಕಾದ ಬಗ್ಗೆ ಪ್ರೀತಿ ಇದೆ ಅಂತೇಳಿ ನಿನ್ನ ನಡೆ ನುಡಿಗಳಿಂದ ಗೊತ್ತಾಗಬಹುದು. ಜಾತಿ ಮತ ಭೇದ ಇವನ್ನೆಲ್ಲ ಬಿಟ್ಟುಬಿಟ್ಟು ನೀನು ಒಂದು ದೃಢವಾದ ಹೆಜ್ಜೆ ಇಡ್ತಾ ಇದ್ದೆ. ಇದೆಲ್ಲ ಸರಿ ಕಣ. ಆದರೆ ನನ್ನನ್ನು ಡೆಲ್ಲಿಯಿಂದ ಕರೆಸಿ ನಿನ್ನ ತಾಯಿ ಆಶಲತಾ ಆಂಟಿಗೆ ಈ ವಿಷಯನ ಒಪ್ಪಿಸು ಅಂತ ಹೇಳ್ತಾ ಇದ್ದೆ. ಆದರೆ ನಾನು ಅವರಿಗೆ ಈ ವಿಷಯನ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂತ ನಾನು ಯಾರು ನೀವು? ನಿಂದು ವಿಷಯಕ್ಕೆ ಏನೋ ಸಂಬಂಧ? ವಾಟ್ ಬ್ಲಡಿ ಯು ಟ್ಯಾಕಿಂಗ್ ಮಿಸ್ಟರ್? ನಾವು ಸುಜಯ್ನ ಹಿತೈಷಿಗಳು. ನಮ್ಮನ್ನ ಪ್ರಭಾಕರ್ ದಯ ಅವರು ಕಳಿಸಿದ್ದಾರೆ. ಸುಮ್ಮನೆ ವಾಪಸ್ ರೈಟ್ ಹೇಳೋಣ. ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲಿ. ಅಚಾತುರ್ಯ ಘಟನೆ ಇಲ್ಲಾಗೋ ಥರ ಮಾಡಬೇಡ. ನೋಡು ಮರಿ, ನಾ ಹೇಳೋದನ್ನ ಒಂದ್ಸಿ ಕೇಳು. ಈ ಸುಜಯ್ ಮನ್ಸನ್ನ ಕಲ್ಕಿ ಹಾಳು ಮಾಡಬೇಡ. ನೀವು ಥರ್ಡ್ ಕ್ಲಾಸ್ ಬೆಗ್ಗರ್. ನನಗೆ ಈ ವಿಷಯ ಎಲ್ಲ ಹೇಳೋಕ್ಕೆ ನೀನು ಯಾರು? ನನ್ನನ್ನು ಏನಂತ ತಿಳ್ಕೊಂಡಿದ್ಯಾ? ಗಲ್ಲಿ ಅಲ್ಲಿಯೋ ಪೋಖ್ರಿ ಅಂತ ತಿಳ್ಕೊಂಡಿದ್ಯಾ? ನಿಮ್ಗಳ ಉದ್ದೇಶ ಏನೀಗ? ಏನೀಗ? ಸುಮ್ಮನೆ ನಮಸ್ಕಾರ ಅಂಕಲ್. ನಾನು ವಿಕಾಸ್ ಅಂತ, ಸುಜಯನ್ ಫ್ರೆಂಡು. ಡೆಲ್ಲಿಲಿದ್ದೀನಿ. ನನ್ನ ಸ್ನೇಹಿತ ಸುಜಯನ ಪರ್ಸನಲ್ ಬಗ್ಗೆ ಮಾತಾಡು. ನನ್ನ ಸ್ನೇಹಿತ ಸುಜಯ್ ಈಸ್ ಟೋಟಲಿ ಇನ್ನೋಸೆಂಟ್. ಅವನು ಒಂದು ಹುಡುಗಿನ ಇಷ್ಟಪಟ್ಟು ಮದುವೆ ಕೂಡ ಆಗಬೇಕು ಅಂತ ಇದ್ದಾನೆ. ನಾನು ಈ ವಿಷಯನ ನಮ್ಮ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀವಿ ವಿನಃ ಬೇರೆ ಯಾವುದೇ ಗಿಮಿಕ್ ಆಗಲಿ ಇನ್ನೊಂದಾಗಲಿ ಮಾಡ್ತಾ ಇದ್ದೀನಿ. ಅವನು ಈ ವಿಷಯನ ನಿಮ್ಮ ಹತ್ರ ಹೇಳೋದಕ್ಕೆ ಸ್ವಲ್ಪ ಹೆದರ್ತಾನೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡಿಂಗ್. ಈ ವಿಷಯ ಮಾತಾಡೋದಕ್ಕೆ ಡೆಲ್ಲಿಯಿಂದ ಎಲ್ಲೂರಿಗೆ ಬಂದಿದ್ಯಾ? ನಮ್ಮನೆ ಪರ್ಸನಲ್ ಮ್ಯಾಟ್ರ್ ಮಾತಾಡೋಕೆ ಬಂದಿರೋದೇ ತಪ್ಪು. ನಿನ್ನ ಕೆಲಸ ನೀನು ನೋಡ್ಕೊಂಡೋಗು. ನನ್ನ ಕೆಲಸ ಮೋನಿಕಾ ಮತ್ತು ಸುಜಯನ ಮದುವೆ ಮಾಡೋದೇ ನನ್ನ ಮುಂದಿನ ಕೆಲಸ. ಬರ್ತೀನಿ. ಗೆಟ್ ಲಾಸ್ಟ್. ಅಂಕಲ್, ಇವನಿಂದ ನಮ್ಮ ಪ್ಲಾನ್ಸ್ ಎಲ್ಲ ಎಗ್ರೋಟ್ ಆಗೋ ಚಾನ್ಸ್ ಇದೆ. ಇವನ್ನ ಏನಾದರೂ ಮಾಡಿ ಕಿಡ್ನ್ಯಾಪ್ ಇಬ್ಬರನ್ನು ಕಿಡ್ನ್ಯಾಪ್ ಮಾಡಿ ನಮ್ಮ ಸೇಫ್ ಕಸ್ಟಡಿಲಿ ಇಟ್ಟಿರೋಣ. ಪದ್ಮಳ ಮದುವೆ ಆದಮೇಲೆ ರಿಲೀಸ್. ಏನಂತೀರ ಅಂಕಲ್? ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ? ಏನಾದರೂ ಇಂಪ್ರೂವ್ಮೆಂಟ್ಸ್ ಇದೆಯಾ?
ಏನ್ ಗೊತ್ತಾ, ಪದ್ಮಜನ ನಿನ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನಾನ್ ಡಿಸೈಡ್ ಮಾಡಿದ್ದೀನಿ. ಇದಕ್ಕೆ ನನ್ನ ತಮ್ಮನ ಒಪ್ಪಿದ್ದಾನೆ, ಪದ್ಮಜನ ಒಪ್ಪಿದ್ದಾಳೆ. ಈಗ ನಿನ್ನೊಪ್ಪಿಗೆಗೆ ಕಾಯ್ತಾ ಇದ್ದೀನಿ, ಅಲ್ವೇನೋ? ಮೈಡೇ ಸುಜಯ್, ನೀನು ನನ್ನ ಮಗಳು ಸುಂದರ ಜೋಡಿ ದಂಪತಿಗಳಾಗ್ತಿದ್ದೀರಾ. ನನ್ನ ಸಿಸ್ಟರ್ ಮಧ್ಯೆ ನೀವು ಇಲ್ಲ ಅಂತ ನಂಗೆ ಗೊತ್ತು. ಗುಡ್ ಲಕ್ ಅಕ್ಕ. ನೀವು ಮಾತ್ರ ಕೊಡ್ತೀವಿ, ನಾನು ಸ್ವಲ್ಪ ಕೆಲಸ ಜಲ್ದಿ ಬಂದ್ಬಿಡ. ಈ ನಿಮ್ಮ ಮಗನೇ ಈ ಮದುವೆಗೆ ಒಪ್ಪಿಗೆ ಅಂತ ಕಾಣಿಸುತ್ತೆ ಅಲ್ಲ? ನೀನು ಪದ್ಮಜ ಮದುವೆ ಮಕ್ಕಳು ಸುಖವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಒಪ್ಪಿಗೆ ತಾನೆ? ನೀನು ಪ್ರಶ್ನೆ ನೋಡು, ನನ್ನ ಪದ್ಮಜ. ನಾನೇ ಕರಿಬೇಕು ಅಂತ ಇದ್ದೆ. ಸುಜಯ್ ಆಫೀಸಿಂದ ಈಗ ತಾನೇ ಬಂದಿದ್ದಾನೆ. ಹಲೋ, ಹೋಗಿ ಮಾತಾಡ್ಸು. ನಾನು ಹೇಳಿದ್ದಲ್ಲ, ನಾಟಕ ಇದೆ ತಾನೆ? ಸುಜಯ್, ನಾನು ನಿಮ್ಮ ಹತ್ರ ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೋಬೇಕು, ಕೇಳ್ತೀರಾ? ಸುಜಯ್, ನನ್ನ ಜೊತೆ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಿಮ್ಮನ್ನ ಮೊದಲನೇ ಸಲ ನೋಡಿದಾಗಲೇ ನಾನು ನಿರ್ಧಾರ ಮಾಡಿಬಿಟ್ಟಿದ್ದೆ. ಆದರೆ ಕೋಇನ್ಸಿಡೆನ್ಸ್ ಅಂತಾರಲ್ಲ, ಹಾಗೆ ಮನೆಯವರು ಕೂಡ ಇದನ್ನೇ ಯೋಚನೆ ಮಾಡಿದ್ದಾರೆ. ನಾನು ಈ ವಿಷಯ ಆಶಾ ಆಂಟಿ ಹತ್ರ ಮಾತಾಡಿದಾಗ ಅವರು ನಿಮಗೂ ಈ ಮದುವೆ ಇಷ್ಟ ಆಗ್ತದೆ ಅಂತ ಹೇಳಿದ್ರು. ನನಗಂತೂ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ. ಸುಜಯ್, ಯಾಕೆ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ತಲೆ ಮೇಲೆ ಕೈ ಹಾಕಿ ಇಟ್ಕೊಂಡಿದ್ದೀರಾ? ನೀವು ಹೇಳ್ತಿದ್ದೀರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅಂದ್ರೆ ನಿಮ್ ಯೋಚನೆ ಇನ್ನೂ ಕ್ಲಿಯರ್ ಆಗಿಲ್ವಾ? ಲೈಫ್ ಪೂರ್ತಿ ಎಲ್ಲ ಮನುಷ್ಯನಿಗೂ ಒಂದೊಂದು ರೀತಿ ಯೋಚನೆ ಇರುತ್ತೆ. ಮನುಷ್ಯನ ಥಿಂಕಿಂಗ್ಗೆ ಸುಜಯ್, ನನ್ಗೆ ಅರ್ಥ ಆಗ್ಲಿಲ್ಲ. ಈ ಮದ್ವೆ ಆಗುತ್ತೋ ಇಲ್ವೋ? ಯಾಕಾಗಲ್ಲ? ಈ ಮದುವೆ ಖಂಡಿತ ಆಗುತ್ತೆ. ನೋಡು ಪದ್ಮಜ, ನೀನು ಆಯಾಸ ಮಾಡ್ಕೋಬೇಡ, ಕೂಲಾಗಿರು. ನೋಡಪ್ಪ ಸುಜಿ, ಇದು ತಾಳಿ. ನೀನ್ ಪದ್ಮಜ ಕಟ್ಟೋ ತಾಳಿ. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಪ್ಲೀಸ್
ನನಗೋಸ್ಕರ ನನ್ನ ಮದುವೆ ಆಗಿದ್ದ ಬಗ್ಗೆ ನನ್ನ ತಾಯಿ ಮಾತನ್ನು ಮೀರಿದ ಬಗ್ಗೆ ಎಲ್ಲ ಅವನಿಗೆ ಗೊತ್ತಾಗಬೇಕು. ಇಲ್ಲಾಂದ್ರೆ ತಪ್ಪಿನ ಭಾವನೆ ನನ್ನನ್ನು ಕಾಡ್ತಾ ಇರತ್ತೆ. ಪ್ಲೀಸ್ ಎಲ್ಲ ವಿಷಯ ಹೇಳ್ಬಿಡಿ ಪ್ಲೀಸ್. ಲವ್, ನೀನೆಂಥ ಮುಟ್ಟಾಳ ಮಗನೋ. ಆ ನಿನ್ನ ತಾಯಿಗೆ ನೀನು ಸ್ವಲ್ಪನೋ ನಿನ್ನ ಬಗ್ಗೆ ಹೇಳಲಿಕ್ಕಾಗ್ಲಿಲ್ವಾ? ಎಂಥ ಮುಗ್ಧನೋ ನೀನು. ಆದ್ರೆ ಆ ಪ್ರಭಾಕರ್ ದಯಾರ್ ಬಗ್ಗೆ ನನಗೆ ಹಾಗೆ ಕೆಂಡ ಕುದೀತಾ ಇರ್ತಾರೆ. ಹಬ್ಬ ಬಹಳ ಆಶ್ಚರ್ಯ ಕಣ. ನಮ್ಗೆ ಎಸ್ಕೇಪ್ ಮಾಡಿಸಿ ಮದುವೆ ವಿಷಯ ಮುಚ್ಚಿಟ್ಟು ಎಷ್ಟು ನೀಟಾಗಿ ಮುಗಿಸ್ಬಿಟ್ರು ನೋಡು. ಮನೆಯವರೇ ಏನೋ ಸಮಥಿಂಗ್ ಮಾಡ್ತಾ ಇದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ನಿನ್ ಫೇಟಲ್ಲಿ ಲಕ್ಕೇ ಇಲ್ಲ ಬಿಡಮ್ಮ. ನಡಿ, ಆ ಮೋನಿಕಾ ಮನೆನಾದ್ರೂ ತೋರಿಸು. ಅಟ್ಲೀಸ್ಟ್ ನಾನು ಒಂದು 4 ಸಮಾಧಾನದ ಮಾತು ಹೇಳಿ ಬರ್ತೀವಿ. ಇಲ್ಲ, ಮೋನಿಕಾಗೆ ನಾನು ಇಲ್ಲಿಗೆ ಬರಕ್ಕೆ ಹೇಳಿದ್ದೀನಿ. ಮೋನಿಕಾ ಬರ್ತಾ ಇದ್ದಾಳೆ. ಎಂಥ ಮನುಷ್ಯನಿಗೆ ಅಂತ ಒಳ್ಳೆ ಹುಡುಗಿ ಮನಸ್ಸನ್ನು ಹಾಳು ಮಾಡಿ ನಿಮ್ಮ ತಾಯಿ ನೆಂಟರ ಮನಸ್ಸಿಗೆ ಖುಷಿ ನೀಡ್ತೀವಿ. ಆತರ ಎಲ್ಲ ಎಡವಟ್ಟು ಆತರ. ಸರ್, ನನಗೆಲ್ಲ ಗೊತ್ತಾಯ್ತು ಸುಜಯ್. ನಾನು ತಪ್ಪು ಮಾಡ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಇನ್ನು ಇಷ್ಟು ತಲೆ ಹಚ್ಕೊಂಡು ಹ್ಯಾಪಿ ಮ್ಯಾರಿಡ್ ಲೈಫ್. ಆಗ್ಬಾರ್ದು. ಆದ್ರೆ ಈ ಲೈಟ್ ಯೂಸ್ ಮಾಡಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಸಿಗುತ್ತೆ ಅಂತ ಹೇಳಿ ಈ ತರ ಎಲ್ಲ ನಾಟಕ ಆಡಿದ್ರಿ ಹೇಗೆ? ಮಗನೇ ಮರ್ಕೊಂಡ್ಕೊಂಡಿದ್ಯಾ? ನನ್ನ ಬಿಟ್ಟು ನೋಡು, ಆಮೇಲೆ ತೋರಿಸ್ತೀನಿ ಮಗು ಯಾರು ಅಂತ. ಹಾಗೆಲ್ಲ ನಮ್ಮ ನೋಡು, ಬೆಂಡ್ ಎತ್ತಲೇಬೇಕು. ನಿನ್ನ ಜೀವನ ಪರ್ಯಂತ ನಮ್ಮ ಬಂಧನ ಡಿಸ್ಚಾರ್ಜ್ ಮಾಡಕ್ ಏನ್ ಲೈಫ್ನಲ್ಲಿ ಇದೇ ಕೊನೆ ಸರಿ ಸೂರ್ಯನ ಬೆಳ್ಕೊಂಡು ನೋಡು. ಎಳ್ಕೊಂಬರೋ ಇವ್ರು ಬೆಳಿ ಫ್ರೆಂಡ್ಸ್ನ.
ಓಕೆ ಸರ್, ನಾನು ಅವ್ರ ಜೊತೆ ಎಲ್ಲ ವಿಷಯನೂ ಡಿಟೇಲಾಗಿ ಮಾತಾಡ್ತೀನಿ. ಪ್ಲೀಸ್ ಟೇಕ್ ಕೇರ್ ಅಬೌಟ್ ಯುವರ್ ಹೆಲ್ತ್ ಸರ್. ಡೋಂಟ್ ಟೇಕ್ ಟೆನ್ಷನ್ ಅಬೌಟ್ ಬಿಸ್ನೆಸ್ ಮ್ಯಾಟರ್ಸ್. ನಾನು ಅದೆಲ್ಲ ನೋಡ್ಕೊತೀನಿ ಸರ್. ಓಕೆ ಸರ್, ನಾನು ಎಲ್ಲ ಪ್ಲಾನಿಂಗ್ ಮಾಡ್ಕೊತೀನಿ. ನಾನು ಫೋನಲ್ಲಿ ಮುಂದೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ತೀನಿ. ಓಕೆ, ಸೀ ಯು ಲೇಟರ್.